ಪ್ರಿಯ ಸ್ನೇಹಿತರೆ, ವಿಷಾದದಿಂದ ತಿಳಿಸುತ್ತಿದ್ದೇವೆ. ಪ್ರಸಿದ್ಧ ಕನ್ನಡ ಚಲನಚಿತ್ರ ಹಾಗೂ ದೂರದರ್ಶನ ನಟ ರಾಜು ತಾಳಿಕೋಟೆ, ರಾಜೇಸಾಬ್ ಮಕ್ತುಮಸಾಬ್ ಅವರು ಸೋಮವಾರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ನಟರು ಉಡುಪಿಯ ಹೆಬ್ರಿ ಸಮೀಪದ ಪ್ರದೇಶದಲ್ಲಿ ನಡೆಯುತ್ತಿದ್ದ ಕನ್ನಡ ಚಲನಚಿತ್ರದ ಶೂಟಿಂಗ್ಗಾಗಿ ಹಾಜರಿದ್ದರು. ಕಸ್ತೂರಬಾ ಆಸ್ಪತ್ರೆಯ ಅಧೀಕ್ಷಕ ಡಾ. ಅವಿನಾಶ್ ಶೆಟ್ಟಿಯವರು ನೀಡಿದ ಮಾಹಿತಿಯ ಪ್ರಕಾರ, ರಾತ್ರಿ ಸುಮಾರು 1:30ಕ್ಕೆ ರಾಜು ತಾಳಿಕೋಟೆ ಅವರಿಗೆ ತೀವ್ರ ಹೃದಯ ಮತ್ತು ಉಸಿರಾಟದ ತೊಂದರೆ ಉಂಟಾಯಿತು. ತಕ್ಷಣ ಅವರನ್ನು ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಗ ಅವರ ಆರೋಗ್ಯ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದುದಾಗಿ ವೈದ್ಯಕೀಯ ವರದಿಗಳು ತಿಳಿಸಿವೆ. ತುರ್ತು ಆಂಜಿಯೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಆದರೆ ವೈದ್ಯಕೀಯ ತಂಡದ ಎಲ್ಲಾ ಪ್ರಯತ್ನಗಳ ನಡುವೆಯೂ ಅವರು ಸಂಜೆ ವೇಳೆ ಕೊನೆಯುಸಿರೆಳೆದರು. ತಾಳಿಕೋಟೆ ಅವರು ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ತಮ್ಮ ವೈವಿಧ್ಯಮಯ ಅಭಿನಯಗಳಿಂದ ಖ್ಯಾತರಾಗಿದ್ದರು. ಡಿಸೆಂಬರ್ 18, 1965ರಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ತಾಳಿಕೋಟೆಯಲ್ಲಿ ಜನಿಸಿದ ಅವರು ಕೇವಲ 7 ವಯಸ್ಸಿನಲ್ಲಿ ತಮ್ಮ ತಂದೆಯ ರಂಗಬಳಗ ನಕ್ಷತ್ರ ಚಿಹ್ನೆ ಶ್ರೀ ಕಂಗಟೇಶ್ವರ ನಾಟ್ಯ ಸಂಘ ನಕ್ಷತ್ರ ಚಿಹ್ನೆದಲ್ಲಿ ವೇದಿಕೆಗೆ ಬಂದರು. ಸತ್ಯ ಹರಿಶ್ಚಂದ್ರ ಯಲ್ಲಿ ಲೋಹಿತಾಶ್ವ, ರೇಣುಕ ಎಳ್ಳಮ್ಮ ಯಲ್ಲಿ ಬಾಲ ಪರಶುರಾಮ ಹಾಗೂ ಬಾಲಚಂದ್ರ ನಾಟಕದಲ್ಲಿ ಬಾಲಚಂದ್ರ ಪಾತ್ರಗಳಿಂದ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು. ಆರ್ಥಿಕ ಸಂಕಷ್ಟದಲ್ಲಿದ್ದ ತಂದೆ ಮತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ತಾಯಿ, ಈ ದುಸ್ಥಿತಿಯಲ್ಲಿಯೂ ಅವರು ಹೋಟೆಲ್ ಕಾರ್ಮಿಕ ಹಾಗೂ ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡಿ ಕುಟುಂಬವನ್ನು ಪೋಷಿಸಿದರು. 1977ರಿಂದ 78ರಲ್ಲಿ ಅವರು ವಿವಿಧ ನಾಟಕ ತಂಡಗಳಲ್ಲಿ ಬ್ಯಾಕ್ಸ್ಟೇಜ್ ಕಲಾವಿದರಾಗಿ ಕೆಲಸ ಮಾಡಿದರು. ಅವರ ಜೀವನದ ದೊಡ್ಡ ತಿರುವು ತಾಳಿಕೋಟಕರು ನಾಟಕ ದಲ್ಲಿ ಸುಮಿತ್ರಾ ಕಿವುಡ ಪಾತ್ರದ ಮೂಲಕ ಬಂದಿತು. ಈ ಪಾತ್ರದಿಂದ ಅವರು ರಾಜ್ಯಾದ್ಯಂತ ಪ್ರಸಿದ್ಧರಾದರು. ನಂತರ ಅವರು ದಿಸಾಲುಂಕಿ, ಹೂವಿನ ಅಂಗಡಿ, ದೇವರೇಗೆ ನೆನಪಿಲ್ಲ, ಕಾಲು ಕೇಡರಿದ ಹೆಣ್ಣು ಮುಂತಾದ ಹಲವು ಜನಪ್ರಿಯ ನಾಟಕಗಳಲ್ಲಿ ನಟಿಸಿದರು. 1984ರಿಂದ ಅವರು ನಕ್ಷತ್ರ ಚಿಹ್ನೆ ಶ್ರೀ ಶರೀಫ್ ಶಿವಯೋಗಿ ವಿಜಯ ನಾಟ್ಯ ಸಂಘ ಯಾಂಕಂಚಿ ನಕ್ಷತ್ರ ಚಿಹ್ನೆನಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ನಕ್ಷತ್ರ ಚಿಹ್ನೆ ಶ್ರೀ ಹುಚೇಶ್ವರ ನಾಟ್ಯ ಸಂಘ ಕಮಟಗಿ ನಕ್ಷತ್ರ ಚಿಹ್ನೆನಲ್ಲಿ ತಮ್ಮ ಪತ್ನಿ ಪ್ರೀಮಾ ತಾಳಿಕೋಟೆ ಅವರೊಂದಿಗೆ 1996ರವರೆಗೆ ನಟಿಸಿದರು. ಹಸಿರು ಬಲೆ, ಸೈನಿಕ ಸಹೋದರಿ, ಶ್ರೀ ಗರಗದ ಮದಿವಲೇಶ್ವರ ಮಹಾತ್ಮೆ, ಬಸ್ ಕಾಂಡಕ್ಟರ್ ಮುಂತಾದ ಪ್ರಶಂಸಿತ ನಾಟಕಗಳಲ್ಲಿ ಅವರು ಅಭಿನಯಿಸಿದರು. 1998ರಲ್ಲಿ ಅವರು ತಮ್ಮ ತಂದೆಯ ಶ್ರೀ ಖಸಟೇಶ್ವರ ನಾಟ್ಯ ಸಂಘ ವನ್ನು ಪುನರುಜ್ಜೀವನಗೊಳಿಸಿ ಹಲವಾರು ಪ್ರಮುಖ ನಾಟಕಗಳನ್ನು ಪ್ರದರ್ಶಿಸಿದರು. ಅವರ ಪ್ರಸಿದ್ಧ ಪ್ರದರ್ಶನಗಳಲ್ಲಿ ಕಲಿಯುಗದ ಕುಡುಕ, 40,000 ಬಾರಿ ಪ್ರದರ್ಶನ ಕುಡುಕರ ಸಾಮ್ರಾಜ್ಯ, ಲಟ್ಟುಗುಣಿ ಲಕ್ಕವ್ವ, ಅಸಲಿ ಕುಡುಕ ಮುಂತಾದವುಗಳು ಸೇರಿವೆ. ರಾಜು ತಾಳಿಕೋಟೆ ಅವರು 35ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದರು. ಅವುಗಳಲ್ಲಿ ಹೆಂಡ್ತಿ ಅಂದರೆ ಹೆಂಡ್ತಿ, ಪಂಜಾಬಿ ಹೌಸ್ ಮನಸಾರೆ, ಪಂಚರಂಗಿ, ಪರಮಾತ್ಮ, ಲಿಫ್ಟ್ ಕೊಡ್ತಾ, ಜಾಕಿ, ಸುಗ್ರೀವ, ಕಳ್ಳಮಲ್ಲ ಸುಳ್ಳ ಮತ್ತು ಭೀಮತೀರದ ಪ್ರಮುಖವಾಗಿವೆ. ಅವರಿಗೆ ಹಾಸ್ಯ ರತ್ನಾಕರ, ಹಾಸ್ಯ ಸಮ್ರಾಟ್, ಕಾಮಿಡಿ ಕಿಂಗ್, ಕ್ಯಾಸೆಟ್ ಕಿಂಗ್ ಮತ್ತು ಕನ್ನಡದ ಸೆಂಡಿಲ್ ಎಂಬ ಬಿರುದುಗಳು ಲಭಿಸಿವೆ. 2015ರಲ್ಲಿ ರಾಜ್ಯ ಚಿತ್ರಮಂಡಳಿ ಪ್ರಶಸ್ತಿಯನ್ನು ಪಡೆದರು ಮತ್ತು 2017ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ನಾಟಕ ಹಾಗೂ ಕಲೆಗಳಿಗೆ ನೀಡಿದ ಸೇವೆಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಲಾಯಿತು. ಧಾರವಾಡ ರಂಗಾಯಣ ಆಡಳಿತ ಮಂಡಳಿಯು ಮಂಗಳವಾರ ಬೆಳಗ್ಗೆ 7ರಿಂದ 8ರವರೆಗೆ ರಂಗಾಯಣ ಸುವರ್ಣ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ನೀಡಿದೆ.